ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾ ಎಲ್ಲಿ ಹೊಂಟಾನಂದ್ರೆ ಗೋಕಾಕದಿಂದ ಬೆಂಗಳೂರು ಹೊಂಟನು. ಸೋಲೋ ರೈಡ್ ಐತಿ. ಬೇರೆ ಹೋಗಿದ್ರಿ ಸೋಲೋ ರೈಡ ಭಾಳ ದಿನ ಆದ್ಮೇಲೆ ಹೊಂಟನು. ಮೊನ್ನೆ ಗೋವಾಕ್ಕೆ ಹೋಗಿತ್ತು. ಗೋವಾ ಸೋಲೋ ರೈಡ್ ಹೋಗಿನಿ ಅಲ್ಲಿ. ಅದನ್ನೆಲ್ಲ ಮುಗಿಸ್ಕೊಂತ ಈಗ ನಾವು ಹೊಂಟನು ಬೆಂಗಳೂರಿಗೆ. ಸೆಕೆಂಡ್ ಟೈಮ್ ಇದೆ. ಬೆಳಗಾವಿಂದ್ರ ಬೆಂಗಳೂರು ಹೋಗಿನಿ. ಬಟ್ ಫಸ್ಟ್ ಟೈಮ್ ಗೋಕಾಕದಿಂದ ಬೆಂಗಳೂರು ಹೊಂಟನು. ಬೇರೆ ಹೋಗ್ಕೊಂಡು ತೋರಿಸ್ತು ನಿಮ್ಗೆ. ಫಸ್ಟ್ ಟೈಮ್ ಹೋದಾಗ ವಿಡಿಯೋದು ಮಾಡಿರ್ಕಿಲ್ಲ, ಹಂಗೆ ಜಸ್ಟ್ ಹೋಗಿನಿ. ಅವಾಗ ಗ್ರೂಪ್ ಹೋಗಿದ್ದು, ಒಂದು 2 ಬೈಕ್ಸ್ ಹೋಗಿದ್ದು ಕೂಡಿ ಒಂದು 8 ಅವರ್ಸ. ಬಟ್ ಇದು 9-10 ಅವರ್ಸ್ ತೋರ್ಸಾಯ್ತು ನಾವು ಹೋಗೋದು. ಈಗ ಟೋಟಲ್ 580 ಕಿಲೋಮೀಟರ್ಸ್ ಆಯ್ತು ಗೋಕಾಕದಿಂದ ಬೆಂಗಳೂರು. ಬೇರೆ ನಾ ಆಗಳೇ ಇಂಟರ್ವ್ಯೂಸ್ ಕೊಡಬೇಕಿತ್ತು, ಬಟ್ ಮಾರ್ನಿಂಗ್ ಕತ್ಲಾಗಿತ್ತು. ನಾ 5 o'clock ಜಾಗ ಬಿಟ್ಟಿನಿ. ನಾ 3 ಗೋಕಾಕದಿಂದ 5 o'clock ಬಿಟ್ಟಿನಿ. ಈಗ NH4 ಹೈವೇ ಇಲ್ಲಿ MK ಹುಬ್ಬಳ್ಳಿದಾಗ ಕುಡ್ಕೊಂಡು NH4 ಹೈವೇ ಕುಡ್ಕೊಂಡ ಈಗ ಹೊಂಟನು. ಬೇರೆ ನೋಡ್ರಿ, ನಾವು ಈಗ ಗೋಕಾಕದಿಂದ ಜಾಗ ಬಿಡತ್ತನು. ಗೋಕಾಕ ನೋಡ್ರಿ, ಗೋಕಾಕದ ಈಗ ಗೋಕಾಕದಿಂದ ಜಾಗ ಬಿಡತ್ತನು. ಗೋಕಾಕಿಂದ ಜಾಗ ಬಿಟ್ಟ ನಂದು ಒಟ್ಟು ಬೆಂಗಳೂರು ಹೋಗೋದೈತೆ. ಗೋಕಾಕ್ ಟು ಬೆಂಗಳೂರು ರೈಡ್ ಇದೆ, ಸೋಲೋ ರೈಡ. ಒಬ್ಬ ರೈಡ್ ಆಗಿನು. ಈಗ ಟೈಮ್ ಬಂದುಬಿಟ್ಟು 5:15 ಆಗೈತಿ. ಈಗ 5:15 ಜಾಗ ಬಿಟ್ಟನೀಗ. ಬೇರೆ ಹೋಗೋಣ್ರಿ. ಟೋಟಲ್ ನಾವು ಹೋಗ್ಬೇಕು ಈಗ NH4 ಹೈವೇ ಕುಡ್ಕೋಬೇಕೀಗ. MK ಹುಬ್ಬಳ್ಳಿಗೆ ಮಠ ಅಲ್ಲಿ MK ಹುಬ್ಬಳ್ಳಿಗೆ ಕುಡ್ಕೋತ ಅನ್ಕೋತಾನು. ಇಲ್ಲಿಂದ ನೇಸರ್ಗಿಂದ MK ಹುಬ್ಬಳ್ಳಿಯಿಂದ NH4 ಕುಡ್ಕೊಂಡ್ರೆ ಡೈರೆಕ್ಟ್ ಬೆಂಗಳೂರು ಹೋಗ್ತೈತಿ. ಬೆಳಗಾವಿ ಹೋಗೋದಿತ್ತು ಪ್ಲ್ಯಾನ, ಬಟ್ ಬೆಳಗಾವಿ ದೂರ ಭಾಳ ಆಕೈತಿ. ಮತ್ತೆ ಹೊಳ್ಳಿ 2 hour ಮತ್ತೆ ಹಿಂಗೆ ಹೋಗಿ ಮತ್ತೆ ಗೊತ್ತಾಗಿ ಹೋಗ್ಬೇಕಾಕೈತಿ. ಅದಕ್ಕೆ ಇಲ್ಲಿಂದ ನೇಸರ್ಗಿದಿಂದ ಡೈರೆಕ್ಟ್ MK ಹುಬ್ಬಳ್ಳಿದಾಗ NH4 ಹೈವೇ ಹಿಡಿದ್ನಿ ಅಂದ್ರೆ ಡೈರೆಕ್ಟ್ ಬೆಂಗಳೂರು ಹೋಗ್ತಾನು. ಅಲ್ಲೇ NH4 ಹೈವೇದಾಗ ಪೆಟ್ರೋಲ್ ಹಾಕೋನು. ಪೆಟ್ರೋಲ್ ಇಲ್ಲಿಗ ಸ್ವಲ್ಪ 1 ಪಾಯಿಂಟ್ ಐತಿ, ಅಲ್ಲಿ ಮಟ್ಟ ಹೋಗ್ತೈತಿ. ಈಗ ಬೇರೆ ಹೋಗೋಣ್ರಿ. ಅಲ್ಲೇ ನಿಮಗೆ ಕತ್ಲಾಗಿ 5 o'clock ಆಗಂತಲೇ ಮಾರ್ನಿಂಗ್ ಏನು ಕಾಣತ್ತಿಲ್ಲ ಅಷ್ಟೊಂದು. ನಿಮ್ಗೆ ಅಲ್ಲೇ NH4 ಹೈವೇದಾಗ ಸಿಗ್ತಾನು. ಬೇರೆ ಹೋಗೋಣ್ರಿ. ಈಗ ನೋಡ್ರಿ, ನಾವು ಗೋಕಾಕದಿಂದ ಬೆಂಚನಮಟ್ಟಿ ದಾಟಿ ಕೊಳವೆ ಬಂದನು. ನೋಡ್ರಿ, ಕೊಳವೆದಿಂದ ಖಾನಾಪುರ, ಇದು ಕನಗಾವದಿಂದ ನೇಸರಿಗಿನ್ನ ಇಲ್ಲಿಂದ 23 ಕಿಲೋಮೀಟರ್ಸ್ ಐತಿ. ಕೊಳವೆದಿಂದ 23 ಕಿಲೋಮೀಟರ್ಸ್ ಐತಿ. ಈಗ ನೇಸರಿಗೆ ಹೋಗ್ರಿ. ನೇಸರಿಗಿಂದ್ರ ಲಾಸ್ಟ್ MK ಹುಬ್ಬಳ್ಳಿ NH4 ಹೈವೇ ಸಿಕ್ತಂದ್ರೆ ಮುಂದೆ ಅಲ್ಲಿ ಎಲ್ಲರೂ ಸ್ಟಾಪ್ ಮಾಡಿ ನಾಷ್ಟ ಮಾಡಬೇಕು. ಅಲ್ಲೇ ಎಲ್ಲರೂ ಮುಂದೆ ಮತ್ತು ಪೆಟ್ರೋಲನ್ನು ಅಲ್ಲೇ NH4 ಹೈವೇದಾಗ ಹಾಕ್ಸೋಬೇಕು ಮುಂದೆ ಹೋಗಿ. ಇಲ್ಲಿ ವೆದರ್ ನೋಡ್ರಿ ಎಲ್ಲ ಹೆಂಗೆ ಐತಿ. ವೆದರ್ ಕೂಲ್ ಥಂಡಿ ಆಯ್ತು ಸ್ವಲ್ಪ. ಇಲ್ಲಿ ಮಧ್ಯಾಹ್ನ ಹೋದಾಗ ಫುಲ್ ಬಿಸಿಲು ಹತ್ತೈತೇನೋ ನೋಡಿ. ಎಲ್ಲ ಬರೀ ಎಲ್ಲ ಗುಡ್ಡ ಐತಲ್ಲ, ಇಲ್ಲೆಲ್ಲ ಫುಲ್ ಹಚ್ಚರ ಗುಡ್ಡ. ಇಲ್ಲಿ ಕನ್ಸ್ಟ್ರಕ್ಷನ್ ಚಲೋ ಐತಿ. ಬೇರೆ ಕಡೆ ಹೋಗ್ರಿ. ಹಳ್ಳಿ ವೆದರ್ ಅನಾಹುತ್ರಿ ನೋಡ್ರಿ ಹೆಂಗೈತೆ. ಎಲ್ಲ ಎತ್ತಿನ ಗಂಡಿ ಬೆಳಿಗ್ಗೆ 7 ಗಂಟೆಗೆ ಅಂದ್ರೆ ಡ್ಯೂಟಿ ಚಾಲು ಆಗ್ತಾವ ಇಲ್ಲಿ. ಅಲ್ಲೇ ಅವ್ನು ಬೆಂಗಳೂರಾಗ. ಈಗ ನೋಡ್ರಿ, ನಾನು ಹೊನ್ನೂರ ಕನಗಾವ ಎಲ್ಲ ದಾಟ್ಕೊಂಡು ನೇಸರಿಗೆ ಎಂಟ್ರಿ ಆಗೀನಿ. ಈಗ ನೇಸರಿಗಿದಂತ್ರ ಮತ್ತೆ ರೈಟ್ ಹೋಗ್ಬೇಕು. ರೈಟ್ ಹೋದ್ರೆ MK ಹುಬ್ಬಳ್ಳಿಗೆ ಹೋಗಿ ಸೇರ್ತಾನೆ. ಬೇರೆ ಹೋಗೋಣ್ರಿ. ನೋಡೋದು ಎಲ್ಲಿ ತೋರ್ಸಾಯ್ತು ಏನೋ ನೋಡೋದು. ಟೈಮ್ ಈಗ 6 o'clock ಆಗೈತಿ. ಫಸ್ಟ್ ಟೋಲ್ ಗೇಟ್ ಸಿಕ್ಕೈತಿ. ಫಸ್ಟ್ ಟೋಲ್ ಗೇಟ್ ಇದೆ. ಎಲ್ಲಿ ಬೈಲಹೊಂಗಲ ಟೋಲ್ ಗೇಟ್ ಆಮೇಲೆ ಗೊತ್ತಿಲ್ಲ ಎಲ್ಲಿ ಟೋಲ್ ಗೇಟ. ಆಯ್ತು ಹೋಗೋದು. ನೋಡು ಟೋಲ್ ಗೇಟ್. ಆರ್ಮಿ ಹುಡುಗರು ನೋಡಿ ಫುಲ್ ರನ್ನಿಂಗ್ ಮಾಡತ್ತಾರೆ. ಆರ್ಮಿ ಹುಡುಗರ ನೋಡ್ರಿ ಅಲ್ಲಿ ಉದಾರ್ದ ಬಂದು ಮತ್ತೆ ನೋಡ್ರಿ ಹಂಗೈತಿ. ಈಗ ರೋಡ್ ಮಾಡತ್ತಾರೆ ನನ್ನ ಅನಿಸ್ತೈತಿ. ಫುಲ್ ಎಲ್ಲ ಕಚ್ಚಾ ರೋಡ್ ಐತಿ. NH4 ಹೈವೇ ಬನ್ನಿ. MK ಹುಬ್ಬಳ್ಳಿ NH4 ಹೈವೇ ಬಂದನು. ಬೇರೆ ಹೋಗ್ರ ನೋಡ್ರಿ. NH4 ಹೈವೇ ಮೇಲೆ ಇನ್ನೇನು ಬಂದು ಕೂಡಿದ. NH4 ಹೈವೇ ಕೂಡಿನಿ ಅಂದ್ರೆ ಇನ್ನು ಹೋಗ್ಬೋದು ಹೆಂಗೆ ಬೇಕಂದ್ರೆ ಸ್ಪೀಡ. ಬಟ್ ಈಗ 2 hour ನಾ ಬರಾಕತ್ತಿ. 7 o'clock ಆತು ಈಗ ಆಲ್ರೆಡಿ. ನೋಡಿ NH4 ಹೈವೇ ಒಂದು ಸ್ವಲ್ಪ ಇಲ್ಲೇ ರೆಸ್ಟ್ ಮಾಡಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋದು. ಮತ್ತು
ಬರೀ NH ಹಾಗೆ ಕೊಡ್ರಿ ಸ್ಟಾರ್ಟ್ ದ ಜರ್ನಿ ಮಾಡೋಣ್ರಿ. ಅಲ್ಲಿ ಮುಂದೆ ಎಲ್ಲರೂ ಇಂಟ್ರೊಡಕ್ಷನ್ ಕೊಡ್ತಿದ್ದೆ. ಈಗ ಪೆಟ್ರೋಲ್ ಖಾಲಿ ಆಗೈತಿ. ಮುಂದೆ ಪೆಟ್ರೋಲ್ ಹಾಕ್ಸೋಣ. ಅಲ್ಲಿ ಪೆಟ್ರೋಲ್ ಬಂಕ್ ಕಾಣಾಯ್ತಲ್ಲ ಅಂತ ಬರ್ರಿ ಅಲ್ಲಿ ಪೆಟ್ರೋಲ್ ಹಾಕ್ಸೋಣ್ರಿ. ಪೆಟ್ರೋಲ್ ಈ ಟ್ಯಾಂಕೆ ಫುಲ್ ಮಾಡಿಸ್ಬಿಡೋಣ್ರಿ. ಟ್ಯಾಂಕೆ ಫುಲ್ ಮಾಡಿಸಿ ತೊಗೊಂಡು ಹೋಗ್ಬೇಕು. ಬರ್ರಿ ಪೆಟ್ರೋಲ್ ಹಾಕ್ಸೋಣ. ಟ್ಯಾಂಕೆ ಫುಲ್ ಮಾಡಿಸ್ಮೇಲೆ ಹವಾ ಹಾಕೋದೈತೆ. ಹವಾ ಹಾಕ್ಸ್ಕೊಂಡು ಹೋಗ್ರಿ. ಟ್ಯಾಂಕೆ ಫುಲ್ ಮಾಡಿಸೋಣ. ಟ್ಯಾಂಕೆ ಫುಲ್ ಆಗೈತಿ. ಈಗ ನಮ್ಮ ಹೊಟ್ಟೆ ಅಟ್ಟು ಫುಲ್ ಮಾಡಿಸ್ಕೋಬೇಕು. ಎಲ್ಲರೇ ನಿಲ್ಲಿಸಿ ಹೊಟ್ಟೆ ಅಟ್ಟು ಫುಲ್ ಮಾಡ್ಕೊಂಡ್ರೆ ಮುಗಿತು ನೋಡಿ. ಹೋಗೋದಕ್ಕಿಂತ ಲಾಂಗ್ ಡ್ರೈವ್ ಆರಾಮ್ ಚಲೋ ಮಸ್ತ್ ಐತಿ. ಇವು ಅನಾಹುತ ಐತಿ ಮಾತ್ರ. ಬಿಸಿಲಿಲ್ಲ ಏನಿಲ್ಲ. ಕೂಲ್ ವೆದರ್ ಐತಿ. ಮಸ್ತಾಗಿ ಹೋಗ್ಬೋದು. ಸ್ಲೋ ಹೋಗ್ಬಿಟ್ರೆ ಒಟ್ಟ ಮಳೆ ಯಾವಾಗ ಬರ್ದಿದ್ದೈತೆ ಏನು ಹೇಳಕ್ಕೆ ಬರೋಂಗಿಲ್ಲ. ಬಟ್ ರೆಡಿ ಇಟ್ಕೊಂಡ ಹಿಂದೆ ಬ್ಯಾಗ್ನಾಗ ಐತಿ. ಬಿಚ್ಚಬೇಕಾಗೈತೆ ಎಲ್ಲ. ಬರಬಾರ್ದು. ಈಗ ಹಿಂಗೆ ಇರ್ಬೇಕು ವೆದರ್ ಮಾತ್ರ. ಫುಲ್ ಬೆಂಗಳೂರು ಮಟನೂ ಹಿಂಗೆ ಇದ್ರೆ ಚಲೋ ಆಕೈತಿ. ಬಿಸಿಲು ಬರಬಾರ್ದು ಭಾಳ. ನೋಡಿ ಎಲ್ಲ ಫಾಗ್ ಎಲ್ಲ ಫುಲ್ ಫಾಗ್ ಆಗೈತಿ. ಎಲ್ಲರೂ ಸ್ಟಾಪ್ ಮಾಡ್ಬೇಕು ಮಾಡಕ್ಕೂ ಆಗೋದಾಗೈತಿ. ಏನು ಕಾಣೋವಾಗ ಫುಲ್ ಎಲ್ಲ ಫಾಗ್ ಆಗೈತಿ. ಫಾಗಿ ಇದೆ. ಫಾಗಿ ಚೆನ್ನಾಗಿ ಫುಲ್ ಮಳೆ ಬರಂತಲೇ ಇಲ್ಲೇ ಸ್ಟಾಪ್ ಮಾಡೀನಿ. ಇಲ್ಲೇ ಮತ್ತು ಟೀನು ಇಲ್ಲೇ ಕುಡಿದ್ನಿ. ಮುಂದೆ ಎಲ್ಲರೂ ನಾಷ್ಟ ಮಾಡೋಣತ್ತ. ಇಲ್ಲಿ ಟೀ ಕುಡಿದು ನಡೀರಿ ಹೋಗ್ರಿ. ಈಗ ಮತ್ತೆ ನೋಡ್ರಿ ಮಳೆ ಅಂತೂ ಚಾಲು ಆಗಿಬಿಟ್ಟೈತೆ ಫುಲ್. ಈಗ ಅಲ್ಲೇ ಒಂದು ಸ್ಟಾಪ್ ಕೊಟ್ಟೀನಿ. ಮಳೆ ಫುಲ್ ಬರಂತಲೇ. ಈಗ ಸ್ವಲ್ಪ ಕಡಿಮೆ ಆಗಿತ್ತು ಮಳೆ. ಮತ್ತೆ ರೈಡ್ ಚಾಲು ಮಾಡೀನಿ. ಮಳೆ ಫುಲ್ ಐತಿ. ಥಂಡಿ ಫುಲ್ ಐತಿ. ರೇನ್ಕೋಟ್ ಏನು ಹಾಕೋದು ಬೇಡ. ಸರ್ ನೋಡೋದು ಎಲ್ಲಿ ಬಿಟ್ಟಾಗ್ತದೆ. ಫುಲ್ಲು ಜೋರು ಬರ್ತಂದ್ರೆ ಮತ್ತೆ ಸ್ಟಾಪ್ ಮಾಡಿ ರೇನ್ಕೋಟ್ ಹಾಕೊಂಡ್ರೆ ನೋಡೋಣ. ಧಾರವಾಡ ಎಂಟ್ರಿ ಆದ ಪುನಃ ಸ್ವಲ್ಪ ವೆದರ್ ಇಲ್ಲಿ ಫೂಲ್ ಐತಿ. ಮಳೆ ಅಷ್ಟೇನಿಲ್ಲ ನೋಡ್ರಿ. ವೆದರ್ ಸ್ವಲ್ಪ ಫೂಲ್ ಐತಿ. ಧಾರವಾಡ ಎಂಟ್ರಿ ಆಗೈತಿ. ಈಗ ಬರ್ರಿ ಹೋಗ್ರಿ. ಈಗ ನೆಕ್ಸ್ಟ್ ಹುಬ್ಳಿ ಇಲ್ಲಿ ನೆಕ್ಸ್ಟ್ ಹಾಗೆ ಒನ್ ವೇ ಐತಿ. ನೋಡ್ರಿ ಯಾರಾಗ ಐತಿ. ಒನ್ ವೇನ ಐತಿ. ಹುಬ್ಳಿ ಮಠ ಒಂದು 20 ಕಿಲೋಮೀಟ್ರ್ ಇರ್ಬೇಕು. ಹಾಗೆ ಎಲ್ಲ ಒನ್ ವೇ ಐತಿ. ಈಗ ನೋಡ್ರಿ ನಾವೀಗ ಹುಬ್ಳಿ ಎಂಟ್ರಿ ಆಗಿದ್ದೆವು. ಈ ಕಡೆ ಲೆಫ್ಟ್ ಸೈಡ್ ಹೋಗಿದ್ರೆ ಹುಬ್ಳಿ ಎಂಟ್ರಿ ಹಾಕು. ಬರ್ರಿ ನಾವು ಹಿಂಗೆ ಮುಂದೆ ಹೋಗ್ರಿ. ಮುಂದೆ ಮತ್ತೆ NH ಹೋಗಿ ಹಾವೇ ಕೂಡ್ರಿ. ಬರ್ರಿ ಈಗ ಚಿಕ್ಕಗಾವಿಗೆ ಬಂದು ಹುಬ್ಳಿ ಎಲ್ಲ ದಾಟಿ ಚಿಕ್ಕಗಾವಿಗೆ ಬಂದು ಇನ್ನು ನೆಕ್ಸ್ಟ್ ಹಾವೇರಿ ಐತಿ. 25 ಕಿಲೋಮೀಟರ್ಸ್ ಏನೋ ಐತಿ ಬೆಂಗಳೂರು. ಫಸ್ಟ್ ಟೋಲ್ ಗೇಟ್ ಬಂದದ. ಅಲ್ಲೊಂದು ಟೋಲ್ ಗೇಟ್ ಇತ್ತು. ಅದು NH ತೋರ್ದಲ್ಲ ಬಟ್ ಬೇರೆ ಇತ್ತು. ಇದು ಫಸ್ಟ್ ಟೋಲ್ ಗೇಟ. ಇದು ಯಾವ ಊರ್ದು ಗೊತ್ತಿಲ್ಲ ಟೋಲ್ ಗೇಟ. ಬರ್ರಿ ಇಲ್ಲೊಂದು ಸ್ಟಾಪ್ ಕೊಟ್ಟಣ. ಈಗ ದಾವಣಗೆರೆ ಟೋಲ್ ಅಂತ ಅನಿಸ್ತೈತಿ. ಇಲ್ಲೊಂದು ಟೀ ಕುಡ್ಕೊಂಡು ಒಂದು ಸ್ವಲ್ಪ ಏನೋ ತಿಂದು ಹೋಗಂದ್ರೆ ಸ್ಟಾರ್ಟ್ ಮಾಡೋಣ್ರಿ ರೈಡ. ಪಾಸ ಒಂದು 250 ಕವರ್ ಮಾಡೀನಿ ಈಗ ಆಲ್ರೆಡಿ. ಬೇರೆ ಹೋಗ್ರಿ ಸ್ವಲ್ಪ ಟೀ ಅದು ಕುಡ್ದು ರೈಡ್ ಕಾಲ್ ಮಾಡೋಣ. ನೋಡ್ರಿ 3ನೇ ಟೋಲ್ ಗೇಟ. ಚಲ್ಲಿಗೆರೆ ಟೋಲ್ ಗೇಟ್ ಆಗ್ತದ. ನೋಡಿ ಬಸ್ ಹೆಂಗೆ ಹೊಂಟೈತೆ ನೋಡೋದ. ಚಲ್ಲಿಗೆರೆ ಟೋಲ್ ಗೇಟ. ಒಂದು ನದಿ ಐತಿ. ಎಲ್ಲ ಫುಲ್ ಎಲ್ಲ ಬಚ್ಚಿ ಹೋಗೈತಿ ನೋಡ್ರಿ.
145, Bengaluru 239. ಗಾಡ್ಯಾಗ ಪೆಟ್ರೋಲ್ ಖಾಲಿ ಆಗಿ ಬಂದೈತಿ. ಬರೀ ಪೆಟ್ರೋಲ್ ಹಾಕ್ಸೋಣ್ರಿ. ಮತ್ತು ಟ್ಯಾಂಕೆ ಫುಲ್ ಇತ್ತು. ಒಂದು 320 ಬಂದೈತಿ ಕಿಲೋಮೀಟ್ರ್. ಬರ್ರಿ ಮತ್ತೆ ಹಾಕ್ಸೋಣ್ರಿ ಒಳ್ಳೆ ಸಾಕು. ಸ್ಕ್ಯಾನರ್ ಹೋಗ್ತದೆ ಇಲ್ಲೇ ಪೆಟ್ರೋಲ್ ಹಾಕ್ಸು ಆಕಾಶಲ್ಲಿ ಹೋಗ್ದು ಹೋಗಿ ಎಲ್ಲ ಕಾಸ್ಟ್ಕೊಂಡು ಹೋಗ್ರಿ. ಹಾಕೈತಿ ಹವಾನ ಹಾಕೈತಿ. ಅದು ಹೋಗಿ ಮತ್ತೆ ನಾವೇ ಟೋಲ್ 5th ತೊಗೊಂಡೆ. 4th ತೊಗೊಂಡೆ 5th ತೊಗೊಂಡೆ ಟೋಲ್. ಇನ್ನೇನು ಎಲ್ಲ ಮಳೆ ಫುಲ್ ಐತೆ ಅಂತ ಆಯಿತು. ಯಾವ ಬಗ್ಗೆ ಮಳೆ ಆಗಾಯ್ತು ಮನುಷ್ಯ ಹೋಗಿ ಬೆಳ್ಕೋಬೇಕಂದ್ರೆ ಮಳೆ ಅಂತಲ್ಲ ಮಳೆ ನೋಡ್ರಿ ಎಲ್ಲ ಫುಲ್ ಮಳೆ ಆಗಿ ನೀರೆಲ್ಲ ತುಂಬಿಟ್ಟೈತಿ. ನಾಳೆ ನೆಕ್ಸ್ಟ್ ಹಾಗೆ ಖಾಲಿ ಇಲ್ಲ ನಮಗೆ ನೋಡ್ರಿ. ಎಲ್ಲ ಫುಲ್ ಸಮುದ್ರ ಆಗಿದೆ. ಇಲ್ಲಿಂದ ಎಲ್ಲ ರೋಡ್ ಚಾಲನೆ ಐತೆ. NH4 ಈ ಕಡೆ ಏನು ಚಿತ್ರದುರ್ಗ ಅದು ದಾಟಿ ಮುಂದೆ ಬಂದು ಎಲ್ಲ ಫುಲ್ ಟ್ರಕ್ ರೋಡ್ ಫುಲ್ ಆಗ್ಯಾವು. ಫುಲ್ ಟ್ರಕ್ಗಳು ಫುಲ್ ಜಾಮ್. ಇಲ್ಲಿಂದ ಟ್ರಾಫಿಕ್ ಫುಲ್ ಆದಂಗೆ ಆಗೈತಿ. ತುಮಕೂರಿಗೆ ಎಂಟ್ರಿ ಆದು ನಾವೀಗ. ಈ ತುಮಕೂರು ಹೋಗ್ತೀವಿ. ಈಗ ದೇವನಹಳ್ಳಿ ಏರ್ಪೋರ್ಟ್ ರೋಡ. ನಾವು ಈ ಕಡೆ ಹೋಗ್ಬೇಕು. ಈಗ ಹೊಸಕೋಟೆ ಹೋಗ್ಬೇಕಾಗಿದ್ದೆ. ಬೇರೆ ಹೋಗ್ರಿ ಹೊಸಕೋಟೆ. ದೇವನಹಳ್ಳಿ ರೋಡ್ ನಂತರ ಇದು ಡೈರೆಕ್ಟ್ NH ಹೈವೇನ ಐತಿ. ಹೊಸಕೋಟೆ ಮತ್ತನ್ನು ಬೇರೆ ಇದೆ ಚಲೋ ರೋಡ್ ಐತಿ. ಬೇರೆ ಹೋಗ್ಬೇಕು. ಯಾವ್ದು ದೇವನಹಳ್ಳಿ ಹೋಗೋ ರೋಡ್ಗಳು ನೋಡಂಗೆ ಅಲ್ಲಿ ಇಲ್ಲಿ ಹೋಗ್ತಿಲ್ಲ. ಬೆಂಗಳೂರು ಬಂದು ಬೆಂಗಳೂರಿಗೆ ಈ ಟೈಮ್ ಬಂದು ಹೋಗ್ಬೇಕಾಗೈತಿ. ಇಲ್ಲಿಂದ ಮತ್ತೆ ನಮ್ಗೆ ಒಂದು 20-25 ಕಿಲೋಮೀಟ್ರ್ ಆಗ್ತೈತಿ. ಯಾಕೆ ನಮ್ಮ 3:30 ಇಲ್ಲಿಗೆ ಮಾಲ್ ಜಾಯ್ನ್ ಮಾಡ್ತಾನೆ.